ಏಕಲವ್ಯನು ಒಂದು ಕಾಡಿನಲ್ಲಿ ಬಡ ಹಳ್ಳಿ ಹುಡುಗ. ಅವನು ಬಾಣ ಹಾರಿಸಲು ಧನುರ್ವಿದ್ಯೆ ಕಲಿಯಬೇಕೆಂದು ಆಶೆಪಟ್ಟ. ಅವನು ದೊಡ್ಡ ಧನುರ್ವಿದ್ಯಾ ಗುರು ದ್ರೋಣಾಚಾರ್ಯರ ಬಳಿ ಹೋಗಿ ಕೇಳಿದ. ಗುರುಗಳೇ, ದಯವಿಟ್ಟು ನನಗೆ ಬಾಣಹಾರ ಕಲಿಸಿ. ಆದರೆ ದ್ರೋಣಾಚಾರ್ಯರು ಹೇಳಿದರು, ಕ್ಷಮಿಸು ಮಗನೇ, ನಾನು ರಾಜಕುಮಾರರಿಗೆ ಮಾತ್ರ ಕಲಿಸುತ್ತೇನೆ. ಏಕಲವ್ಯನು ತುಂಬಾ ದುಃಖಪಟ್ಟ, ಆದರೂ ಅವನು ನಿರಾಸೆಯಾಗಲಿಲ್ಲ. ಅವನು ಕಾಡಿನಲ್ಲಿ ಮಣ್ಣಿನಿಂದ ದ್ರೋಣಾಚಾರ್ಯರ ಪ್ರತಿಮೆಯನ್ನು ಮೂರ್ತಿಯನ್ನು ಮಾಡಿ ಪ್ರತಿದಿನವೂ ಅಭ್ಯಾಸ ಮಾಡತೊಡಗಿದ. ಅವನು ದಿನಕ್ಕೆ ದಿನ ಉತ್ತಮ ಬಾಣಹಾರನಾಗಿ ಬೆಳೆಯುತ್ತಿದ್ದ. ಒಂದು ದಿನ ದ್ರೋಣಾಚಾರ್ಯರು ಕಾಡಿಗೆ ಬಂದು ಏಕಲವ್ಯನ ಕುಶಲತೆಯನ್ನು ನೋಡಿ ಆಶ್ಚರ್ಯಪಟ್ಟರು. ಅವರು ಕೇಳಿದರು, ಇಷ್ಟು ಚೆನ್ನಾಗಿ ನೀನು ಕಲಿತೆ ಹೇಗೆ? ಏಕಲವ್ಯನು ಹೇಳಿದರು, ನಾನು ನಿಮ್ಮ ಮೂರ್ತಿಗೆ ನಮಸ್ಕರಿಸಿ ನಿಮ್ಮ ಇಷ್ಯನಂತೆ ಅಭ್ಯಾಸ ಮಾಡಿದ್ದೇನೆ. ದ್ರೋಣಾಚಾರ್ಯರು ಕೇಳಿದರು, ನೀನು ನನ್ನ ಇಷ್ಯನಾದರೆ ನನಗೆ ಗುರುದಕ್ಷಿಣೆ ಕೊಡಬೇಡವೇ? ಏಕಲವ್ಯನು ಹೇಳಿದ, ಹೌದು ಗುರುಗಳೇ, ಏನು ಬೇಕಾದರೂ ಕೇಳಿ. ಅವರು ಹೇಳಿದರು, ನಿನ್ನ ಬಲಭುಜದ ತೊಡೆಯ ಬೆರಳು ಅಂಗುಲಿ ಕೊಡು. ಏಕಲವ್ಯನು ತಕ್ಷಣ ತನ್ನ ಬಲ ಅಂಗುಲಿಯನ್ನು ಕಡಿದು ದ್ರೋಣಾಚಾರ್ಯರಿಗೆ ಕೊಟ್ಟ. ಅವನ ಗುರುಭಕ್ತಿ ಎಲ್ಲರಿಗೂ ಮಾದರಿಯಾಯಿತು. ಮೌಲ್ಯಪಾಠ ನೀತಿ.